ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಅಕ್ಕೂ ಹಾಯ್. ಸೊ ಬೆಳಗಿನ ಕೆಲಸ ನಾಷ್ಟ ಎಲ್ಲ ಆಗಿದೆ ಸ್ನೇಹಿತರೆ. ಅದರ ಜೊತೆಗೆ ಹೊರಗಡೆ ಬಿಸಿಲು ಕೂಡ ಅಷ್ಟೇ ಸಖತ್ತಾಗಿದೆ. ಸೊ ಅದಕ್ಕೆ ಒಂದು ಹೆಲ್ದಿ ಸಲಾಡ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಸಲಾಡ್ ಮಾಡಿದ್ದೆ. ಹೆಸರು ಕಾಳಿಂದು, ನಾವು ಕೋಸಂಬರಿ ಅಂತೀವಿ, ಹೆಸರು ಕಾಳಿನ ಕೋಸಂಬರಿ. ಸೊ ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಅಕ್ಕು ಎಷ್ಟನೇ ಹಂಗಿತ್ತು? ಫುಲ್ ವಂಡರ್ ಪಾರ್ಕ್ ಎಂಜಾಯ್ ಮಾಡಿದ್ವಿ. ಮತ್ತು ಸ್ಕೂಲ ಸುಟ್ಟಿ ಐತಿ ಅಂದೆ. ಅದರ ಜೊತೆಗೆ ಇವನು ಟ್ರೈನ್ ಆಟ ಆಡಿದ್ದ ನಿನ್ನೆ ಮಧ್ಯಾಹ್ನ. ಹೊರಗಡೆ ಬಿಸಿಲಿದೆ ಹೋಗಬೇಡ ಅಂದಿದ್ದಕ್ಕೆ. ಸೊ ಚೆನ್ನಾಗಿ ಮಾಡಿದ್ದ, ಅದೊಂಥರ ಕ್ರಿಯೇಟಿವಿಟಿ ಚೆನ್ನಾಗಿ ಅನ್ನಿಸ್ತು. ಸೊ ನೋಡಿ ನಿಮಗೂ ಇಷ್ಟ ಆಗ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ ಸಿಂಪಲ್ಲಾಗಿ ಸಲಾಡ್ ಮಾಡ್ತಾಯಿದ್ದೀನಿ ಹೆಸರು ಕಾಳಿಂದ. ನೋಡಿ ನೆನೆ ಹಾಕಿದ ಹೆಸರು ಕಾಳು. ನೀವು ಮೊಳಕೆ ಬರಿಸು ಕೂಡ ತೊಗೊಳ್ಬೋದು. ನಾನು ರಾತ್ರಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ತೊಗೊಳ್ತಾ ಇದ್ದೀನಿ. ನೋಡಿ ಮೊಳಕೆ ಬಂದಿಲ್ಲ. ನೀವು ಬೇಕಿದ್ದರೆ ಮೊಳಕೆ ಬಳಸು ಕೂಡ ಬಳಸ್ಬೋದು, ಅದು ಕೂಡ ತುಂಬ ರುಚಿಯಾಗಿರುತ್ತೆ. ಇಲ್ಲ ಇನ್ನೂ ಒಂದು 2-3 ಥರ ನೀವು ಕಾಳುಗಳನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಬರೀ ಹೆಸರು ಕಾಳು ಮಾತ್ರ ತೊಗೊಂಡಿದ್ದೀನಿ. ಸಿಂಪಲ್ಲಾಗಿ ಮಾಡುವಂಥ ಕೋಸಂಬರಿ ಸಲಾಡು ನಾವು ಕೋಸಂಬರಿ ಅಂತೀವಿ. ಸೊ ತುಂಬ ರುಚಿಯಾಗಿರುತ್ತೆ. ಬೇಸಿಗೆಗೆ ತಂಪು, ಆರೋಗ್ಯಕ್ಕೂ ಒಳ್ಳೆಯದು. ಇದಕ್ಕೆ ನೋಡಿ ಹೆಸರು ಕಾಳು ಒಂದು ಅರ್ಧ ಬಟ್ಲಷ್ಟಿದೆ. ಇದರ ಜೊತೆಗೆ ಸೌತೆಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಉಳ್ಳಾಗಡ್ಡಿ ಸಣ್ಣದಾಗಿ ಹೆಚ್ಕೊಂಡು ಹಾಕೋದು, ಇದನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಹಾಕೊಳ್ಳೋದು ಸೌತೆಕಾಯಿ. ಹಾಗೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳೋದು. ಮೇಲೆ ಸ್ವಲ್ಪ ಉಪ್ಪು. ನೀವು ಬೇಕು ಅಂದರೆ ದಾಳಂಬ್ರಿ ಹಾಗೆ ಡ್ರೈ ಫ್ರೂಟ್ಸ್ ಕೆಲವೊಬ್ಬರು ಸೇರಿಸ್ಕೊಳ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ದಾಳಂಬ್ರಿ ಹಣ್ಣು ಮಿಕ್ಸ್ ಮಾಡ್ಕೊಂಡು ತಿಂದರೆ ಅದು ಇನ್ನೂ ರುಚಿಯಾಗಿರುತ್ತೆ ಸ್ನೇಹಿತರೆ. ಒಂಥರ ಹುಳಿ ಹುಳಿ ಸಿಹಿ. ಆವಾಗ ನೀವು ನಿಂಬೆ ಹಣ್ಣು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇಲ್ಲಿ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನೋಡಿ. ಬನ್ನಿ ಇವಾಗ ಎಲ್ಲನೂ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋಣ. ನೋಡಿ ಎಲ್ಲನೂ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಸೇರಿಸ್ಕೊಳ್ತೀನಿ ನೋಡಿ. ಸ್ವಲ್ಪ ಉಳ್ಳಾಗಡ್ಡಿ ನೋಡಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸೌತೆಕಾಯಿ, ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಸ್ವಲ್ಪ ಲಿಂಬೆ ಹಣ್ಣಿನ ರಸ, ಹಾಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಬೇಕು ಅಂದರೆ ಇದಕ್ಕೆ ಸ್ನೇಹಿತರೆ ಹಸಿ ಕೊಬ್ಬರಿ ತುರಿನೂ ಹಾಕೋಬೋದು, ತುಂಬ ರುಚಿಯಾಗಿರುತ್ತೆ. ನಿಂಬೆಹಣ್ಣು ಬೇಡ ಅನ್ನೋದು ಸ್ವಲ್ಪ ದಾಳಂಬ್ರಿ ಹಣ್ಣನ್ನು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಸೊ ಸ್ನೇಹಿತರೆ, ಬೇಸಿಗೆಗೆ ನೋಡಿ ತಂಪಾಗಿರುವಂಥ ಒಂದು ಹೆಲ್ದಿ ಕೋಸಂಬರಿ ರೆಡಿ. ಸೊ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ದರೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೇಸಿಗೆಗೆ ದೇಹವನ್ನು ತಂಪಾಗಿಟ್ಕೊಳ್ಳುವಂಥಲ್ಲಿ ಇದು ಸೌತೆಕಾಯಿ ತುಂಬ ಒಳ್ಳೆಯದು, ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು. ಹೆಸರು ಕಾಳು ನೋಡಿ, ನಾವು ಒಂದು ಮೊಟ್ಟೆನ ತಿನ್ನೋದು ಒಂದೇ, ಒಂದು ಬಟ್ಲು ಹೆಸರು ಕಾಳನ್ನು ತಿನ್ನೋದು ಒಂದೇ. ಅಷ್ಟು ರಿಚ್ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಸೊ ಯಾರು ವೆಜ್ಜಲ್ಲಿ ನಾವು ಜಾಸ್ತಿ ಪ್ರೋಟೀನ್ ತೊಗೊಳ್ಬೇಕು ಅನ್ನೋರು ಇರ್ತೀರ, ಇದು ತುಂಬ ಒಳ್ಳೆಯದು ಸ್ನೇಹಿತರೆ. ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಎಲ್ಲರೂ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ಇಲ್ಲಿ ನೋಡಿ ಬೆಳಗಾವಿ ರೈಲ್ವೆ ಸ್ಟೇಷನ್. ಸೊ ಬೆಳಗಾವಿ ರೈಲ್ವೆ ಸ್ಟೇಷನು ನಮ್ಮ ಮನೆಗೆ ಬಂದಿದೆ. ಯಾಕಂದರೆ ಹೊರಗಡೆ ತುಂಬ ಬಿಸಿಲಿದೆ. ಇಲ್ಲೇ ಏನಾದರೂ ಮಾಡಪ್ಪ ಆಡು ಅಂತ ಹೇಳಿದ್ರೆ ನನ್ನ ಮಗ ನೋಡಿ ಈ ಥರ ಮಾಡಿ ಮನೆಯಲ್ಲಿ ಆಟ ಆಡ್ತಾ ಇದ್ದಾನೆ. ಸೊ ಬನ್ನಿ ಅವನನ್ನೇ ಎಕ್ಸ್ಪ್ಲೇಷನ್ ಕೇಳೋಣ ಏನೇನು ಮಾಡಿದ್ದಾನೆ ಅಂತ. ತುಂಬ ಮಾಡಿದ್ದಾನೆ ನೋಡಿ, ಇಲ್ಲಿ ಬೇರೆ ಮಾಡಿದ್ದಾನೆ, ಇಲ್ಲೂ ಮಾಡಿದ್ದಾನೆ, ಏನೇನೋ. ಅಕ್ಕು ಈ ಕಡೆ ಬಾ, ಏನೇನು ಮಾಡಿದೆ ಹೇಳು. ರೈಲ್ವೆ ಸ್ಟೇಷನ್. ಹಾಂ
ಹೊರಗೆ ಶೋ ಮಾಡೋದು ಟ್ರೈನ್. ಓ ಶೋ ಟ್ರೈನ್. ಹಾಂ ನೆಕ್ಸ್ಟ್. ಟಿಕೆಟ್ ಕೌಂಟರ್. ಹಾಂ ಇಲ್ಲಿ ನೋಡಿ, ಟ್ರೈನ್ ಟಿಕೆಟ್ ಕೌಂಟರ್. ಇದು ಟಿಕೆಟ್ ಕೌಂಟರ್ ಅಂತೆ. ಹಾಂ ನೆಕ್ಸ್ಟ್. ಪ್ಲಾಟ್ಫಾರ್ಮ್. ಪ್ಲ್ಯಾಟ್ಫಾರ್ಮ್ಸ್. ಓಕೆ ಓಕೆ. ಟ್ರೈನ್. ಹಾಂ ಹಾಂ ಹಾಂ. ಗೂಡ್ಸ್. ಗೂಡ್ಸ್ ಟ್ರೈನ್. ಅದು ಪ್ಯಾಸೆಂಜರ್ ಗೂಡ್ಸ್. ಹಾಂ ಹಾಂ ಪ್ಯಾಸೆಂಜರ್ ಗೂಡ್ಸು, ಗೂಡ್ಸ್ ಟ್ರೈನು. ನೆಕ್ಸ್ಟ್ ಇಲ್ಲೇನೋ ಮಾಡಿ ಅಲ್ಲಿ ಇದೇನು. ರೈಲ್ವೆ ಗೇಟ್. ಓಕೆ ದಿಸ್ ಈಸ್ ರೈಲ್ವೆ ಗೇಟ್. ಹಾಂ ಏನೇನು ಮಾಡಿ ಹೇಳಪ್ಪಿ. ರೋಡ್, ಟ್ರ್ಯಾಕ್, ರೈಲ್ವೆ ಗೇಟ್. ಮಾಡೋದು ರೈಲ್ವೆ ಗೇಟದ್ದು ಹೆಂಗೆ. ಫಸ್ಟ್ ತಂದಾಗ ಚೆನ್ನಾಗಿತ್ತು ಇದು ಟ್ರೈನು ಸ್ನೇಹಿತರೆ. ಇವಾಗೆಲ್ಲ ಮುರಿದೋಗಿದೆ. ಬಟ್ ಅದನ್ನೇ ತೊಗೊಂಡು ಆಡ್ತಾ ಇದ್ದಾನೆ ನೋಡಿ. ಇಲ್ಲಿ ನೋಡಿ. ಹಾಂ ಅದಕ್ಕೆ ದಾರ ಕಟ್ಟಿದ್ದಾನೆ. ಇದು ರಟ್ಟಿಯಿಂದ ಮಾಡ್ಕೊಂಡಿದ್ದಾನೆ. ಆ ಕಡೆ ಒಂದು ಈ ಕಡೆ ಒಂದು. ಗೇಟ್ ಏನವ. ಟ್ರೈನ್ ಬಂದ್ರೆ ಗೇಟ್ ಹಾಕೋದು. ಒಂಥರ ಕ್ರಿಯೇಟಿವಿಟಿ ಚೆನ್ನಾಗಿದೆ. ಹೊರಗಡೆ ಬಿಸಿಲಿದೆ, ಒಳಗಡೆನೇ ಏನಾದರೂ ಆಡಪ್ಪ ಅಂತಂದೆ. ಅವನು ಇದನ್ನೆಲ್ಲ ತಯಾರು ಮಾಡ್ಕೊಂಡು ಆಡ್ತಾ ಇದ್ದಾನೆ ನೋಡಿ. ನೈಸ್. ನೆಕ್ಸ್ಟ್. ಸ್ನೋ. ಸೊ ರೋಡು ಗಾಡಿ ವೆಹಿಕಲ್ ಪಾಸ್ ಆಯಿತು ಗೇಟ್ ತೆಗೆದ ತಕ್ಷಣ. ಸೊ ತಾವೇ ಓನಾಗಿ ರೆಡಿ ಮಾಡಿ ಆಡೋದಕ್ಕೂ ಒಂದು ಮಜಾ ಬರುತ್ತೆ. ಸೊ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಚೆನ್ನಾಗಿ ಅನಿಸಿದ್ರೆ. ಯಾರೂ ನಾವೇನು ಹೆಲ್ಪ್ ಮಾಡಿಲ್ಲ ಸ್ನೇಹಿತರೆ, ಅವನೇ ಮಾಡಿಕೊಂಡು ಆಟ ಆಡ್ತಾ ಇದ್ದಾನೆ. ಇದು ಯಾವ ಟ್ರೈನ್ ಅಪ್ಪಿ. ಗೂಡ್ಸ್. ಗೂಡ್ಸ್ ಟ್ರೈನ್. ಅದು ಓಹೋ ಹೋ. ಕಾರ್ ಗಾಡಿ. ಅದ್ರಲ್ಲಿ ನೋಡಿ ಬಾಕ್ಸ್ ಮಾಡೋದ್ರಲ್ಲಿ. ಕಂಟಿನ್ಯೂ. ಎಂಜಾಯ್. ಅಕ್ಕು ಲುಕ್ ಎಟ್ ಮೀ. ಕಂಟಿನ್ಯೂ. ಎಂಜಾಯ್. ಇದರಲ್ಲಿ ಬೈಕ್, ಹೋಂಡಾ ಶೈನ್ ಬೈಕ್. ಓಕೆ ಓಕೆ. ಮೇಲೂ ಓಪನ್ ಆಗ್ತೈತಿ ಅದು. ಎಲ್ಲ ಕಡೆ ಹೆಂಗಂದ್ರೆ ನೋಡಿ ಅಲ್ಲೊಂಥರ ಇದೆ. ಇದು ಪಜಲ್ ಜೋಡಿಸೋದಂತಾರಲ್ಲ ಅದು ಸ್ನೇಹಿತರೆ. ಇದು ನೋಡಿ ಎಲ್ಲನೂ ಓಪನ್ ಮಾಡ್ದೆ. ಅದರಲ್ಲೇ 2 ಕಾರ್ ಹಾಕಿದ್ದಾನೆ. ಸೊ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಸ್ನೇಹಿತರೆ. ಅಕ್ಕು ಥ್ಯಾಂಕ್ ಯು. ಯಾರು ಹೇಳ್ರಪ್ಪಿಂದ. ಯಾರು ಹೇಳಿರ. ಮೈ ಓನ್ ಐಡಿಯಾ. ವಾಟ್. ಇದು ಹೆಂಗೆ ಅಂತಂದರೆ ಯಾವಾಗ ಪಪ್ಪಾನ ಜೋಡಿ ನಾವು ಹೊರಗೆ ಹೋಗಿದ್ವಲ್ಲ, ಅಲ್ಲಿ ರೈಲ್ವೆ ಗೇಟು ಬೀಳ್ತಿತ್ತು. ಆಮೇಲೆ ಟ್ರೈನು ಟ್ರ್ಯಾಕ್ನಿಂದ ಹೋಗಿತ್ತು. ಅದನ್ನು ನೋಡಿ ನಾನು ಮಾಡಿದ್ದೀನಿ. ವೆರಿ ನೈಸ್. ಥ್ಯಾಂಕ್ ಯು.